ಸತ್ಯಾದಿಗುಣಂ ಲಕ್ಷ್ಮೀನಾಥ ಸಮಾರಂಭಂ. ಎಸ್, ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಎಂಬ ಗ್ರಾಮದಲ್ಲಿ ಹುಟ್ಟಿ ಶಿಕ್ಷಕರಾಗಿ ಸಾವಿರಾರು ಮಕ್ಕಳಿಗೆ ವಿದ್ಯೆ ಕಲಿಸಿದ ಗುರು ರಾಜಕೀಯಕ್ಕೆ ಇಳಿದು ಅದೆಷ್ಟೋ ಮಂದಿ ಯುವಕರಿಗೆ ರಾಜಕೀಯದ ಭವಿಷ್ಯ ರೂಪಿಸಿ ತನ್ನ ಮಗನು ನಾನು ನಡೆದ ದಾರಿಯಲ್ಲೇ ನಡೆಯಬೇಕು ಎಂದು ಲೋಕಸಭಾ ಸದಸ್ಯರನ್ನಾಗಿ ಮಾಡಿದ್ದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ತಮ್ಮ ಜೀವಮಾನ ಸಾಧನೆಯಲ್ಲಿ ತಮ್ಮದೇ ಛಾಪನ್ನ ಮೂಡಿಸಿದ್ದಾರೆ. ಅಲ್ಲದೆ ಅವರ ಅಭಿಮಾನಿಗಳಲ್ಲಿ ದಿ ಲೆಜೆಂಡ್ ಆಗಿ ಕಾಣಿಸಿಕೊಂಡಿದ್ದು ನೇರ ನುಡಿ, ವಿಶಿಷ್ಟವಾದ ಮಾತುಗಾರಿಕೆ, ಬಡವರ ಬಗ್ಗೆ ಕಾಳಜಿ, ಅಣ್ಣ ಅಂತ ಬಂದವರಿಗೆ ಅನ್ನದಾತನಾಗಿ ಸೇವೆ ಮಾಡಿಕೊಂಡು ಬಂದಿದ್ದ ಕೇಶವರೆಡ್ಡಿ ಅವರಿಗೆ 90ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ತಾಲೂಕಿನ ಚಿಕ್ಕಪೈಲಗುರ್ಕಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಮಾಡಿ ದೇವರ ಆಶೀರ್ವಾದ ಪಡೆದ ನಂತರ ಸ್ವಗ್ರಾಮ ಪೆರೇಸಂದ್ರದ ಮನೆಯ ಬಳಿ ಸಾವಿರಾರು ಅಭಿಮಾನಿಗಳು, ಬಿಜೆಪಿ ಮುಖಂಡರು, ಕಾರ್ಯಕರ್ತರ ಜೊತೆ 90 ಕೆಜಿಯ ಬೃಹತ್ ಕೇಕ್ ಕತ್ತರಿಸಿ ತಿನ್ನಿಸುವ ಮೂಲಕ ಅದ್ದೂರಿಯಾಗಿ ಆಚರಿಸಲಾಯಿತು. ಬಂದಿದ್ದ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕನಿಗೆ ಬೃಹತ್ ಹಾರಗಳನ್ನ ಹಾಕಿ ಶುಭಾಶಯಗಳನ್ನ ಕೋರಿ ಸಂತಸವನ್ನ ಪಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ತಾಲೂಕು ಜನತೆಗೆ ಮೊದಲು ನಮ್ಮ ಅಣ್ಣಗೆ ನಮಸ್ಕಾರ ಹೇಳಬೇಕು. ಕೇಂದ್ರಬಿಂದು ಸುಧಾಕರ್ ನನಗೆ ಆ್ಯಕ್ಚುಲಿ ಇಲ್ಲಿ ಇರಬೇಕಾಗಿತ್ತು, ಫೈನಾನ್ಸ್ ಕಮಿಟಿ ಮೀಟಿಂಗ್ ಇರೋದ್ರಿಂದ ಡೆಲ್ಲಿಗೆ ಹೋಗಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಸಾರ್ವಜನಿಕರ ಪಬ್ಲಿಕ್ದದು, ಅದನ್ನು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅನ್ನೋದು ಪರ್ಪಸ್ಸಾಗಿ ಅಲ್ಲಿ ಹೋಗಿದ್ದಾರೆ. ಇವತ್ತು ಪೂಜ್ಯ ಗುರುಗಳು, ಅವರು ತಂದೆಯವರು ಗುರುಗಳು ಅಂದಂಗೆ ಇಡೀ ಇವತ್ತು 50 ವರ್ಷ ರಾಜಕಾರಣ ಮಾಡಿರೋಂಥ ವ್ಯಕ್ತಿ 90ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ದೀರ್ಘಾಯುಷ್ ಕೊಡಲಿ, ನೆಮ್ಮದಿಯಾಗಿರಲಿ, ಎಲ್ಲರಿಗೂ ಸ್ಫೂರ್ತಿ, ಸ್ಪಿರಿಟ್ಟು, ಒಂದು ಲೆಜೆಂಡು, ಆ ಪೌರುಷ ಇದೆ, ಆ ಗತ್ತಿದೆ, ಎಲ್ಲರನ್ನೂ ಮ್ಯಾನೇಜ್ ಮಾಡ್ತಾಯಿದ್ದಾರೆ. ಎಲ್ಲರೂ ಪ್ರೀತಿಯಿಂದ ಭಾವಿಸ್ತಾ ಇದ್ದಾರೆ. ಅವ್ರಿಗೆ ಅದೆಷ್ಟು ಖುಷಿ ಆಗ್ತಾಯಿದೆ ಅಂತಂದರೆ ಅದನ್ನು ಹೇಳೋದಕ್ಕೆ ಎರಡು ಮಾತಿಲ್ಲ. ದೇವರು ಸುಮಾರು ಜನ ಬರ್ತಾ ಇದ್ದಾರೆ, ಸಾವಿರಾರು ಜನ ಬಂದು ವಿಶ್ ಮಾಡಿ ಆಶೀರ್ವಾದ ಮಾಡಿ ಅವ್ರ ಹತ್ರ ಆಶೀರ್ವಾದ ತಗೊಂಡು ಹೊಟ್ಟಿದ್ದಾರೆ. ರಾತ್ರಿ 2 ಗಂಟೆಗೆ ಶುರುವಾಗಿರೋದು 3:45 4 ಗಂಟೆವರೆಗೂ ರಾತ್ರಿನೇ ಬರ್ತಾ ಇದ್ರಣ್ಣ. ಬಲಂತ ಮಾಡಿ ಮಲಗಿಸಿದಾಯ್ತಣ್ಣ ತಂದೆಯವ್ರನ್ನ. ಹಾಂ, ಬೆಳಿಗ್ಗೆ ಹೌದಣ್ಣ, ನನ್ನ ಮಗನೇ ಆಗಬೇಕು, ಸ್ವಂತದ್ದು ನನಗೆ. ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಿ, ಸಕ್ಸಸ್ ಆಯಿತು? ಪ್ಲ್ಯಾನ್ ಏನಿಲ್ಲ, ಎಲ್ಲರೂ ಕಾರ್ಯಕರ್ತರು ಖುಷಿಯಿಂದ ವಿಜೃಂಭಣೆಯಿಂದ ಎಲ್ಲರೂ ಯಾವಾಗಲೂ ಆಗೋ ಥರನೇ ನಡೀತಾ ಇದ್ದೇನೆ. ಏನಿಲ್ಲ, ಮಾಮೂಲಿ ಪ್ರಸಾದ ಇದೆ, ಊಟ ತಿಂಡಿ ಇದೆ. ಅಲ್ಲಿಂದ ಬರ್ತಾರೆ, ಬಾಡ್ರಿಂದ, ಬಾಗೇಪಲ್ಲಿಯಿಂದ ಬಂದಿದ್ದಾರೆ, ಚೇಳೂರಿಂದ ಬಂದಿದ್ದಾರೆ, ನೆಲಮಂಗಲದಿಂದ ಬಂದಿದ್ದಾರೆ. ಅವ್ರ ಪ್ರೀತಿಗೆ ನಾವು ಬೆಲೆ ಕಟ್ಟೋಕ್ಕಾಗುತ್ತಣ್ಣ. ಇವತ್ತು ಈ ಕ್ಷೇತ್ರದ ಬಡವರು ಬಂಧು ಆದಂಥ ಹಿರಿಯ ನಾಯಕರು ಆದಂಥ ಕೇಶವರೆಡ್ಡಿ ಅಣ್ಣನವರಿಗೆ 90ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಆ ಭಗವಂತ ಒಳ್ಳೆಯದು ಮಾಡಲಿ ಅಂತ ನಾನು ಬಂದು ಆ ದೇವಿಯ ಆಶೀರ್ವಾದದೊಂದಿಗೆ ಒಂದು ಪೂಜೆ ಸಲ್ಲಿಸಿ ಇವತ್ತು ಆ ದೇವಿ ಪ್ರಸಾದ ಕೊಟ್ಟು ಅವರಿಗೆ ಒಳ್ಳೆಯದಾಗಲಿ ಅಂತ ಶುಭ ಕೋರ್ತಾ ಇದ್ದೀನಿ. ಇವತ್ತು ಆ ಭಗವಂತನ ಆಶೀರ್ವಾದ ಇನ್ನಷ್ಟು ಈಗ ಏನು ಜನಸೇವೆ ಮಾಡ್ತಾ ಇದ್ದಾರೋ, ಸಮಾಜ ಸೇವೆಯಲ್ಲಿ ಸುಮಾರು ವರ್ಷಗಳಿಂದ ಅವರು ಜೀವಿತಾನೇ ಅದರಲ್ಲಿ ಪಣ ಇಟ್ಟಿದ್ದಾರೆ. ಇನ್ನೂ ಅವರಿಗೆ ಆ ಭಗವಂತ ಆ ಜಗಜ್ಜನನಿ ಆಶೀರ್ವಾದ ಕೊಟ್ಟು 100 ವರ್ಷ ಇನ್ನೂ ಅವ್ರಿಗೆ ಆ ಜಗನ್ಮಾತೆ ಆಶೀರ್ವಾದದಿಂದ ಇನ್ನೂ ಒಳ್ಳೆಯದಾಗಲಿ, ಇನ್ನೂ ಸಮಾಜ ಸೇವೆ ಮಾಡೋಕ್ಕೆ ಆ ದೇವರ ಶಕ್ತಿ ಕೊಡಲಿ. ಇವತ್ತು ಏನು ಸಾವಿರಾರು ಜನ ಬಂದು ಇವತ್ತು ಆಶೀರ್ವಾದ ಕೊಟ್ಟಿದ್ದಾರೆ, ಅವ್ರಿಗೆ ಇನ್ನೂ ಒಳ್ಳೆಯದಾಗುತ್ತೆ. ಭಗವಂತನ ಆಶೀರ್ವಾದ ಅವ್ರಿಗೆ ಸಿಗಲಿ, ಒಳ್ಳೆಯದಾಗಲಿ. ಮಾನ್ಯ ಕೇಶವರೆಡ್ಡಿ ಅಣ್ಣನವರು ಚಿಕ್ಕಬಳ್ಳಾಪುರ ತಾಲೂಕು ಕಂಡಂಥ ಒಬ್ಬ ಒಳ್ಳೆಯ ನಾಯಕರು. ಅವರ ಇದರಲ್ಲಿ ಏನು ಕೃಷಿ ಕುಟುಂಬದಲ್ಲಿ ಜನಿಸಿ ಅವರ ವೃತ್ತಿ ಜೀವನ ಪ್ರಾರಂಭ ಆಗಿದ್ದು ಶಿಕ್ಷಕರ ವೃತ್ತಿಯಲ್ಲಿ. ಇವತ್ತು ಅವರು
ಏನು ಶಿಕ್ಷಕ ವೃತ್ತಿಯಿಂದ ನಿವೃತ್ತಿ ಆದಮೇಲೆ ಜಿಲ್ಲಾ ಪಂಚಾಯಿತಿಯ ಒಂದು ಸದಸ್ಯರಾಗಿ ಸುಮಾರು 4,000 ಲೀಟ್ರು 4,000ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆದ್ದು ಅವರು ಜಿಲ್ಲಾ ಪಂಚಾಯಿತಿ ಸದಸ್ಯರಾದರು. ಅದಾದಮೇಲೆ ಅವರು ಏನು ಹಿಂದೆ ಜೆ ಡಿ ಎಸ್ನಲ್ಲಿ ಗುರುತಿಸ್ಕೊಂಡಿದ್ರು. ಆ ಜೆ ಡಿ ಎಸ್ನಲ್ಲಿ ಗುರುತಿಸ್ಕೊಂಡಿದ್ದಾಗ ಜಿಲ್ಲಾಧ್ಯಕ್ಷರಾಗಿ ಅಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಮೊದಲಾದ ರಾಜಕೀಯ ಸನ್ನಿವೇಶದಲ್ಲಿ ಅವರು ಮತ್ತೆ ಅವರ ಮಗ ಏನು ಜೆ ಡಿ ಎಸ್ಸಲ್ಲಿ ಟಿಕೆಟ್ ಕೊಡಲಿಲ್ಲ ಅಂಥೇಳಿ 15ರಲ್ಲಿ ಮತ್ತೆ ಅವರು ಕಾಂಗ್ರೆಸ್ಗೆ ಹೋದರು. ಕಾಂಗ್ರೆಸ್ಗೆ ಹೋದ್ಮೇಲೆ ಅಲ್ಲಿ ಮಗ ಶಾಸಕರಾಗ್ತಾರೆ ಸುಧಾಕರ್ ಅವರು ಶಾಸಕರಾದಮೇಲೆ ಮುಂದಿನ ಚುನಾವಣೆಗೆ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ನಾವೆಲ್ಲರೂ ಸೇರಿ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿದ್ವಿ. ಭಾರತೀಯ ಜನತಾ ಪಕ್ಷದಲ್ಲಿ ಅವರು ಸಚಿವರಾಗಿದ್ದಾಗ ಶಾಸಕರಾಗಿದ್ದಾಗ ಇವರು ಕೊಡುಗೆ ಅಪಾರ ಇದೆ. ಈ ಭಾಗದಲ್ಲಿ ಭಾಳ ಒಳ್ಳೆಯ ನಾಯಕರಾಗಿ ಬೆಳೆದಿದ್ದರು. ಅಂಥ ಒಬ್ಬ ನಾಯಕರ ಒಂದು ಹುಟ್ಟುಹಬ್ಬ ಇವತ್ತು ಆಚರಣೆ ಮಾಡ್ತಾ ಇರೋದು ತುಂಬ ಸಂತೋಷ ತರ್ತಕ್ಕಂಥ ವಿಷಯ. ವಿಶೇಷವಾಗಿ ಅವರು 90 ವರ್ಷ, ಇವತ್ತು 90ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಅವರ ಆರೋಗ್ಯದಲ್ಲಿ ಭಾಳಷ್ಟು ಅವರು ಇವತ್ತೇನು ನಮಗೆ ನಾಚಿಕೆ ಆಗ್ತದೆ. ಅವ್ರು ನಡೆಯೋ ರೀತಿ, ಮೆಟ್ಲತ್ತೋ ರೀತಿ ನೋಡಿಬಿಟ್ರೆ ನಮಗೆ ಒಂಥರ ನಾಚಿಕೆ ಆಗ್ತದೆ. ಅಂಥ ಒಬ್ಬ ನಾಯಕ, ದಿಟ್ಟ ಧೀಮಂತ ನಾಯಕನನ್ನು ಪಡೆದಂಥ ಚಿಕ್ಕಬಳ್ಳಾಪುರ ತಾಲೂಕು ತುಂಬ ಪುಣ್ಯವಂತರು ಅಂತ ನಾನು ಹೇಳ್ತೀನಿ. ಅವರಿಗೆ ಬೆಳಗ್ಗೆಯಿಂದ ಕೂಡ ನಾವು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಹೋಮ ಹವನಗಳನ್ನು ಮಾಡಿ ನಾವು ಕೇಳ್ಕೊಂಡಿರೋದಿಷ್ಟೇ, ಭಗವಂತ ಅವ್ರಿಗೆಲ್ಲ ಕೊಟ್ಟಿದ್ದಾನೆ. ಇವತ್ತು ಅವರಿಗೆ ಇನ್ನು ಮತ್ತೆ ಆರೋಗ್ಯ ಕೊಡಲಿ, ಆರೋಗ್ಯ ಭಾಗ್ಯ ಕೊಟ್ಟಾಗ ಅವರು ಮುಂದಿನ ಇನ್ನೂ 16 ವರ್ಷಗಳ ಕಾಲ ನಮ್ಮ ಜೊತೆ ಇದ್ದು ನಮ್ಮ ಮಾರ್ಗದರ್ಶನ ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡಿದ್ವಿ. ಇನ್ನು 90ನೇ ವರ್ಷಕ್ಕೆ ಕಾಲಿಟ್ಟ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಹಾಗೂ ಹಿರಿಯ ಬಿಜೆಪಿ ಮುಖಂಡ ಪಿಎನ್ ಕೇಶವರೆಡ್ಡಿ ಮಾತನಾಡಿ, ರಾತ್ರಿಯಿಂದಲೇ ನನ್ನ ಹುಟ್ಟುಹಬ್ಬಕ್ಕೆ ತಂಡೋಪತಂಡವಾಗಿ ಸಾವಿರಾರು ಜನ ಮನೆಗಳ ಬಳಿ ಬಂದು ಶುಭಾಶಯಗಳನ್ನ ಕೋರಿದ್ದಾರೆ. ಬಹಳ ಸಂತೋಷ ತಂದಿದೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದ್ದೀನಿ. 90 ವರ್ಷ ಕರೆಕ್ಟ್ ಆಗಿದ್ದೀನಿ. ಇನ್ನೇನು ಬೇಕು? ನಮ್ಮ ಅಭಿಮಾನಿಗಳು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಎಲ್ಲರೂ ಖುಷಿ ಆಗಲ್ವೇನಾ? ಇಡೀ ಕ್ಷೇತ್ರದ ಜನ ಎಲ್ಲ ಇಲ್ಲಿದ್ದಾರೆ, ಅದಕ್ಕೆ ಇನ್ನೂ ಖುಷಿ ನನಗೆ. ಅಭಿಮಾನಿಗಳು ಹಿಂಗೆ ಇರಬೇಕು, ಅವರು ಚೆನ್ನಾಗಿರಬೇಕು ಅಭಿಮಾನಿಗಳು. ನೋಡಿ ಇವನು, ಹೌದು ನೋಡಿ, ಇವನು ನಮಗೆ ಹಳೆ ಇವನು ಹುಡುಗ, ಇವನು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಅವನು. ಇವತ್ತು ಹೋಗ್ತೀನಿ ಆಶ್ರಮಕ್ಕೆ 5 ಗಂಟೆ 4 ಗಂಟೆ ಮೇಲೆ ಅವರು ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ತಿಂಡಿ ಗಿಂಡಿ ಕೊಟ್ಟು ಬರ್ತೀನಿ. ಎಲ್ಲ ಯಾಕೆ ಅಂದರೆ ಜನ ಬರ್ತಾರಲ್ಲ, ಜನ ಬಂದಾಗ ನಾನು ಇಲ್ಲದೇ ಇದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಅಲ್ಲಿ ಹೋಗಲಿಲ್ಲ. ಅದು ಭಾಳ ಖುಷಿ ಅಂದರೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಹೌದು, ಬೆಳಗ್ಗೆ ದೇವಸ್ಥಾನ ನಮ್ಮ ಮನೆದೇವರು. ನಾವು ಏನು ಬೇಡ್ಕೊಳ್ಳಲ್ಲ, ನಾನು ಭಗವಂತ ನಮಗೇನು ಹಣೆ ಬರ್ದಿತ್ತೈತ ಅದು ಹಾಗೆ ಆಗ್ತೈತೆ ಅಂಥೇಳಿ ನಾನು ದೇವರೇ ಅಂತ ನಮಸ್ಕಾರ ಮಾಡ್ತೀನಿ. ದೇವ್ರಿಗೊಬ್ಬರಿಗೆ ನಾನು ನಮಸ್ಕಾರ ಮಾಡೋದು, ಬೇರೆಯವ್ರಿಗೆ ಯಾರಿಗೂ ನಮಸ್ಕಾರ ಮಾಡೋದು. ಹಿಂಗೆ ಭಾಗಿಯಾಗಿಲ್ಲ ಅಂದರೆ ಅಲ್ಲಿ ಫೈನಾನ್ಸ್ ಕಂಪ್ನಿನಲ್ಲಿದ್ದಾನೆ ಅವನು, ಡೆಲ್ಲಿನಲ್ಲಿ. ಅಲ್ಲಿ ಅವನು ಡೈರೆಕ್ಟ್ರು. ಹೆಂಗ್ರಿ ಬರೋಕ್ಕಾಗತ್ತೆ? ಇವಾಗ ಫೋನ್ ಮಾಡಿದ್ದ ನನಗೆ, ನೀವು ಮೊದಲೇ ಹೇಳಿದ್ರೆ ನಾನು ಕ್ಯಾನ್ಸಲ್ ಮಾಡ್ತಾಯಿದ್ದೆ, ನಾನು ಇದ್ದಿದ್ದರೆ ಚೆನ್ನಾಗಿರೋದು, ಈ ಜನ ಎಲ್ಲ ನೋಡಿ ಖುಷಿ ಬೀಳ್ತಾ ಇದ್ದೆ ಅಂತ ಹೇಳಿದ್ರು ನನಗೆ. ನೋಡಿ, ಸೊಸೆ ಬಂದಿದ್ದಾರೆ, ಮಕ್ಕಳು ಇದ್ದಾರೆ, ಮೊಮ್ಮಕ್ಕಳಿದ್ದಾರೆ, ತಂಗೀರಿದ್ದಾರೆ, ನಮ್ಮ ಇನ್ನೊಬ್ಬ ನಾದಿನಿ, ಇನ್ನೊಬ್ಬ ಮಗ, ಎಲ್ಲರೂ ಇದ್ದಾರೆ ರೀ. ನನ್ನ ತಮ್ಮನೂ ಇದ್ದಾನೆ ಒಬ್ಬನು. ನಾನು ಮಾತಾಡೋದ್ರಲ್ಲಿ ನಿಷ್ಠೆ ಇದೆ, ನಾನು ಮಾಡೋ ಕೆಲಸದಲ್ಲಿ ನಿಷ್ಠೆ ಇದೆ. ನಾನು ಒಬ್ಬರಿಗೆ ಅದು ಇದು ಅಂತ ಸುಳ್ಳು ಅದು ಇದು ಹೇಳೋಕ್ಕೆ ಹೋಗಲ್ಲ. ಅದರಿಂದ ನನಗೆ ಆರೋಗ್ಯ ಚೆನ್ನಾಗಿದೆ. ಹೌದು, ಇಟ್ಕೊಂಡಿದ್ದೀನಿ. ನೋಡು ಇವನು, ನೋಡು ಎಷ್ಟು ವರ್ಷದಿಂದ ಇವನು, ನೋಡು 4 ವರ್ಷ ಇವನು, ನೋಡು ನಾನು ಸ್ವಾಮಿಗಾನು ಹಿಂಗೆ ಹಂಗೆ. ಇನ್ನು ಬೆಳಗ್ಗೆಯಿಂದಲೇ ಸಾವಿರಾರು ಅಭಿಮಾನಿಗಳು, ಸ್ನೇಹಿತರು, ರಾಜಕೀಯ ಮುಖಂಡರುಗಳು ಮನೆಯ ಬಳಿ ಬಂದು ತಮ್ಮ ನೆಚ್ಚಿನ ನಾಯಕನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿದ್ದಾರೆ. ಅದೇ ರೀತಿ ಹುಟ್ಟುಹಬ್ಬಕ್ಕೆ ಬಂದ ಸಾವಿರಾರು ಅಭಿಮಾನಿಗಳಿಗೆ ಭರ್ಜರಿ ಬಾಡೂಟ ಹಾಕಿಸಿದ್ದು ವಿಶೇಷವಾಗಿತ್ತು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.